ಸ್ಯಾಂಡಲ್ವುಡ್ ನ ಸಿಂಡೆಲಾ ರಾಧಿಕಾ ಪಂಡಿತ್ ಅವ್ರು ನಮ್ ಜೊತೆ ಇದ್ದಾರೆ. ಇವತ್ತು ಕೂಡ ಅದೇ ಕ್ರೇಜ್ ಇರುವಂತ ಒಬ್ಬ ಹೀರೋಯಿನ್ ಅಂದ್ರೆ ಅಲ್ಲಿ ರಾಧಿಕಾ ಪಂಡಿತ್ ಮೇಡಮ್ ಅಂತ ಹೇಳ್ಬೋದು. ಮೇಡಮ್ ನಿಜವಾಗ್ಲೂ ಅಂದ್ರೆ ಈಗ ನಟರಿಗೆ ನೋಡಿರ್ತೀವಿ, ನಟಿಯರಿಗೂ ಕೂಡ ಫ್ಯಾನ್ಸ್ ನೋಡಿರ್ತೀವಿ. ಇವತ್ತು ತುಂಬಾ ವಿಶೇಷ ದಿನ ನಿಮ್ಮ ಅಭಿಮಾನಿಗಳಿಗಾಗಿದೆ, ಹೇಗೆ ಅನಿಸ್ತಿದೆ? ಫಸ್ಟ್ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇಷ್ಟು ವರ್ಷ ಆದಮೇಲೂ ಅದೇ ಪ್ರೀತಿ ಇಟ್ಕೊಂಡು ಇಷ್ಟು ಜನ ಎಲ್ಲ ಇಡೀ ಕರ್ನಾಟಕದಿಂದ ಬಂದು ನನ್ನ ಜನ್ಮದಿನ ವಿಶ್ ಮಾಡೋಕ್ಕೆ ಅಂತ ಬರ್ತಾರೆ. ತುಂಬ ಖುಷಿ ಆಗುತ್ತೆ. ಸೊ ಇವತ್ತಿನ ಒಂದಿನ ನಾನು ಅವ್ರ ಜೊತೆ ನಾನು ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ವರ್ಷ ಆಗ್ತಾನೆ ಬರ್ತಾ ಇದೆ ಆ್ಯಂಡ್ ಐ ಆಮ್ ಹ್ಯಾಪಿ. ಮೇಡಮ್ ಇದು ತುಂಬಾ ಸ್ಪೆಷಲ್ ಗಿಫ್ಟ್ಸ್ ಇವತ್ತು ಕೂಡ ಆಟೋಗ್ರಾಫ್ ತಗೊಳ್ತಾ ಇರುವಂತ ಅಭಿಮಾನಿಗಳು ಇರ್ಬೋದು, ರೋಸ್ ಕೊಡುವಂತ ಅಭಿಮಾನಿಗಳಾಗಿರ್ಬೋದು. ನಿಮ್ಗೋಸ್ಕರ ಒಂದು ದೊಡ್ಡ ಆಲ್ಬಮ್ ನ ರೆಡಿ ಮಾಡ್ಕೊಂಡ್ ಬಂದಿದ್ರು, ನಿಮ್ಮ ಮೊಗ್ಗಿನ ಮನಸ್ಸು ಜರ್ನಿ ನೆನ್ಸುವಂತದ್ದು. ಸೊ ಹೇಗೆ ಅನಿಸ್ತಾ ಇತ್ತು ಆ ಜರ್ನಿ ಎಲ್ಲ ನೆನ್ಪು ಮಾಡ್ಕೊಂಡಾಗ ಅಂತ? ತುಂಬ ಅಂದರೆ ನಾನು ಹೇಳ್ದಂಗೆ ಐ ಫೀಲ್ ಐ ಆಮ್ ಬ್ಲೆಸ್ಡ್ ಬಿಕಾಸ್ ನೀವೇ ಹೇಳ್ದಂಗೆ ತುಂಬ ಕೆಲವು ಜನ ನಾವು ಲಕ್ಕಿ ಇರ್ತೀವಿ ಇಂಥ ಒಂದು ಪ್ರೀತಿ ಪಡೆಯೋಕ್ಕೆ. ಸೊ ಅವ್ರ ಆಶೀರ್ವಾದ, ಅವ್ರ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಮೇಡಮ್ ಯಶ್ ಸರ್ ಕೊಟ್ಟ ಗಿಫ್ಟ್ ವಿಶ್ಯು ಯಾವತ್ತೂ ಸ್ಪೆಷಲ್ ಆಗಿರುತ್ತೆ. ಫ್ಯಾಮಿಲಿಗೋಸ್ಕರ ಅವ್ರು ಡೆಡಿಕೇಟ್ ಮಾಡುವಂತ ಟೈಮ್ ಕೂಡ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಹೇಗೆ ಅನ್ಸುತ್ತೆ? ಯಾಕಂದ್ರೆ ಒಬ್ಬ ಅಭಿಮಾನಿ ಮಾತಾಡಿಸ್ತಾ ಇದ್ದೆ ಸರ್, ಅವರ ಸಿನಿಮಾ ಹೊರತುಪಡಿಸಿ ರಾಧಿಕಾ ಮೇಡಮ್ ಪರ್ಸನಲ್ ಜರ್ನಿ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಿದ್ರು. ಹೇಗೆ ಅನಿಸ್ತದೆ? ಅದು ಆಕ್ಚುಲಿ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಬಿಕಾಸ್ ಏನಾಗುತ್ತೆ ಅಂದರೆ ನಿಮ್ಮ ನಟನೆ ಇಷ್ಟ, ನಿಮ್ಮ ಚಿತ್ರ ಇಷ್ಟ ಅನ್ನೋದು ಖುಷಿ ಆಗುತ್ತೆ. ಬಟ್ ನಿಮ್ಮ ಲೈಫ್ ನಮಗೆ ಸ್ಫೂರ್ತಿ ಅಥವಾ ನೀವು ನಮಗೆ ಸ್ಫೂರ್ತಿ ಅನ್ಸೋದು ಅದು ದೊಡ್ಡ ಇರೋದ್ರಲ್ಲಿ ತುಂಬ ದೊಡ್ಡ ಕಾಂಪ್ಲಿಮೆಂಟ್. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ಹೇಳ್ದಂಗೆ ಐ ಆಮ್ ಬ್ಲೆಸ್ಡ್. ಥ್ಯಾಂಕ್ ಯು ಮೇಡಮ್. ಯಶ್ ಸರ್ ಕೊಟ್ಟಂತ ಗಿಫ್ಟ್ ಏನು ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿದ್ರು? ಇಲ್ಲ, ನಾವು ಯೂಶಲಿ ಗಿಫ್ಟ್ ಅಂತ ಮೆಟೀರಿಯಲ್ಸ್ ಏನು ಎಕ್ಸ್ಚೇಂಜ್ ಮಾಡಲ್ಲ. ಇಟ್ಸ್ ಜಸ್ಟ್ ನಾವು ಟೈಮ್ ಕೊಡೋದು ಅಥವಾ ಈ ಸಣ್ಣ ಪುಟ್ಟದ್ದು ಇಸ್ ಮೋರ್ ಎಫೆಕ್ಟಿವ್ ಫಾರ್ ಅಸ್. ಮೇಡಮ್ ಈ ದಿನ ಹೀರೋಯಿನ್ ಆದಾಗಿಂದ್ರ ಸಿನಿಮಾದಾಗ ಇದ್ದಾಗ ಅಭಿಮಾನಿಗಳಿಗೆ ಡೆಡಿಕೇಟ್ ಮಾಡೋದು ಬೇರೆ, ಬಟ್ ಈಗಲೂ ಕೂಡ ನೀವು ಡೆಡಿಕೇಟ್ ಮಾಡ್ತಾರಂಥದ್ದು ಹೇಗೆ ಅನ್ನಿಸ್ತು? ಯಾಕೆ ಅನ್ನಿಸ್ತಿರ್ತದೆ ಅಂತ? ಐ ಫೀಲ್ ಅವರು ವರ್ಷದಲ್ಲಿ ಒಂದಿನ ಎಲ್ಲೆಲ್ಲೋ ಅಂತ ಬರ್ತಾರೆ ನಾನು ನೋಡೋಕ್ಕೆ, ನಾನು ವಿಶ್ ಮಾಡೋಕ್ಕೆ. ಸೊ ಅಷ್ಟಾದರೂ ನಾನು ಮಾಡಲೇಬೇಕು. ಸೊ ಐ ಫೀಲ್ ವೆರಿ ಹ್ಯಾಪಿ. ನನಗಂತೂ ಇದು ತೊಂದರೆ ಅಥವಾ ಆ ಥರದ್ದೇನೋ ಅನ್ಸಲ್ಲ. ನನಗೆ ತುಂಬ ಖುಷಿ ದಟ್ ಇಷ್ಟು ಜನ ನಾನು ಮೀಟ್ ಮಾಡಿದ್ದೀನಿ ಅಥವಾ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಅಂತ. ಐ ಆಮ್ ವೆರಿ ಹ್ಯಾಪಿ. ತುಂಬಾ ಸ್ಪೆಷಲ್ ಇಷ್ಟ ಆಗಿದ್ದಂತ ಫ್ಯಾನ್ ಗಿಫ್ಟ್ ಏನಾಯ್ತು ಇವತ್ತು? ಗಿಫ್ಟ್ ಅನ್ನೋದು ಚಿಕ್ಕದು ದೊಡ್ಡದಲ್ಲ, ಅವ್ರ ಪ್ರೀತಿನೇ ನಮ್ಮ ಗಿಫ್ಟ್. ಸೊ ಮೇಡಮ್ ಟೋಟಲ್ ಫೈನಲ್ ಒಂದು ವರ್ಡ್, ಕನ್ನಡ ಇಂಡಸ್ಟ್ರಿಯ ಜರ್ನಿ ಬಗ್ಗೆ ಈಗ ಹೇಗೆ ಅನಿಸ್ತದೆ? ಹೇಗೆ ನೋಡ್ತಾ ಇದ್ರಿ ಏನು ಅಂತ? ಖುಷಿ ಆಗುತ್ತೆ. ಯಾವಾಗಲೂ ಆ ಹೆಮ್ಮೆ ಇರುತ್ತೆ ದಟ್ ನಾನು ಇಲ್ಲಿಂದ ಶುರು ಮಾಡಿದ್ದು ಅಥವಾ ನನ್ನ ಚಿತ್ರಗಳು ಅದು ಯಾವಾಗಲೂ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಕನ್ನಡ ಇಂಡಸ್ಟ್ರಿ ಇಸ್ ಹೋಮ್, ಮನೆ ನನಗೆ. ಮೇಡಮ್ ಫೈನಲ್ ಒಂದು ವರ್ಡ್, ಫೈನಲ್ ಒಂದು ಅಂದ್ರೆ ನೀವು ಮತ್ತೆ ಕಮ್ ಬ್ಯಾಕ್ ಮಾಡುವಂತ ಸಾಧ್ಯತೆಗಳು, ನಿಮ್ಮ ಅಭಿಮಾನಿಗಳಿಗೋಸ್ಕರ ಏನಾದ್ರು ಗುಡ್ ನ್ಯೂಸ್ ಕೊಡುವಂತದ್ದು ಇದೆಯಾ ಅಂತ? ಈಗ ಸದ್ಯಕ್ಕೆ ನಾನು ಏನು ಯೋಚನೆ ಮಾಡ್ತಾ ಇಲ್ಲ, ನೋಡೋಣ. ಒಂದು ನಾನು ಹೇಳೋ ಅಂಥದ್ದು ಒಂದು ಸಬ್ಜೆಕ್ಟ್ ಬಂದ್ರೆ ನೋಡೋಣ. ಬಟ್ ಈಗಂತೂ ಆದಷ್ಟು ಬೇಗ ರೆಡಿ ಆಗಲಿ. ಒನ್ಸ್ಗೆ ನಮ್ಮ ಕಡೆಯಿಂದ ನಿಮಗೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ರಾಧಿಕಾ ಪಂಡಿತ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.